ಎಲ್ಲರಿಗೂ ನಮಸ್ಕಾರ. ಸಿ ಕೆ ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಂಗಳೂರು ಸ್ಪೆಷಲ್ ಗೋಲಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮೇಲ್ ಗರ್ಗರಿಯಾಗಿರುತ್ತೆ, ಒಳಗೆ ಸಾಫ್ಟಾಗಿರುತ್ತೆ. ಸಾಯಂಕಾಲ ಹೊತ್ತು ಕಾಫಿ ಜೊತೆ ತಿನ್ನೋಕೆ ಸೂಪರಾಗಿರುತ್ತೆ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಬಾಕ್ಸಾಗಿ ಹಚ್ಚಿರೋ ಅಂಥ ತೆಂಗಿನಕಾಯಿ ತುರಿ, ಸಣ್ಣಗೆ ಹಚ್ಚಿರೋ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಸಣ್ಣಗೆ ಹಚ್ಚಿರೋ ಅಂಥ ಶುಂಠಿ, ಸಣ್ಣಗೆ ಹಚ್ಚಿರೋ ಅಂಥ ಕರಿಬೇವು, ಆಮೇಲೆ 1 ಕಪ್ ಮೊಸರು, ಆಮೇಲೆ ಚಿಟಿಕೆ ಸೋಡಾ. ಇದಿಷ್ಟು ಇದಕ್ಕೆ ಬೇಕಾಗಿರೋ ಐಟಮು. ಆಮೇಲೆ 1 ಚಮಚ ಅಷ್ಟು ಜೀರಿಗೆ. ಬನ್ನಿ ಇದು ಯಾವ ರೀತಿ ನಾನು ಕಲಿಸೋದು, ಗೋಲಿ ಬಜ್ಜಿಗೆ ಹಿಟ್ಟನ್ನು ಯಾವ ರೀತಿ ಕಲಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲು 1 ಕಪ್ಪು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ. ಅದಕ್ಕೆ ಸಣ್ಣಗೆ ಹಚ್ಚಿರೋವಂಥ ಕರಿಬೇವು, ಸಣ್ಣಗೆ ಹಚ್ಚಿರೋವಂಥ ಹಸಿಮೆಣ್ಸಿನ್ಕಾಯಿ, ಸಣ್ಣಗೆ ಹಚ್ಚಿರೋವಂಥ ಶುಂಠಿ, ಸಣ್ಣಗೆ ಹಚ್ಚಿರೋವಂಥ ತೆಂಗಿನಕಾಯಿ, ಆಮೇಲೆ 1 ಚಮಚ ಜೀರಿಗೆ ಹಾಕ್ಕೊಳ್ಳಿ. ರುಚಿಗೆ ಸ್ವಲ್ಪ ಉಪ್ಪು. ಈಗ ಸ್ವಲ್ಪನೇ ಮೊಸರು ಹಾಕಿ ಕಲಸಿ. ಇದನ್ನು ಮೊಸರಲ್ಲೇ ಕಲಿಸ್ಬೇಕು, ನೀರು ಯೂಸ್ ಮಾಡೋಂಗಿಲ್ಲ. ನೀರು ಯೂಸ್ ಮಾಡಿದ್ರೆ ನಾರು ಆಗಿಬಿಡುತ್ತೆ, ಗೋಲಿ ಬಜ್ಜಿ ಗರಿ ಬರೋದಿಲ್ಲ. ಅದಕ್ಕೆ ಮೊಸರಲ್ಲೇ ಕಲಸಿ. ಮೊಸರು ಲೈಟಾಗಿ ಹುಳಿ ಬಂದಿದ್ರೆ ಇನ್ನೂ ಸೂಪರಾಗಿರುತ್ತೆ. ನೋಡಿ, ಈಗ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಈಗ ಒಂದು ಅರ್ಧ ಚಮಚ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಆಮೇಲೆ 1 ಚಿಟಿಕೆ ಅಡುಗೆ ಸೋಡಾ. ಸಕ್ಕರೆ ಹಾಕೋದ್ರಿಂದ ನಿಮಗೆ ಲೈಟಾಗಿ ಸಿಹಿ ಅಂಶ ಬರುತ್ತೆ, ಆಮೇಲೆ ಕಲರ್ ಚೆನ್ನಾಗಿ ಬರುತ್ತೆ ಗೋಲಿ ಬಜ್ಜಿದು, ಅದಕ್ಕೋಸ್ಕರ ಸಕ್ಕರೆ ಹಾಕ್ಕೊಳ್ಳೋದು. ನೋಡಿ, ಈಗ ಚೆನ್ನಾಗಿ ಕಲಿಸಿದ್ದೀನಿ. ಈಗ ಇದನ್ನು ಪ್ಲೇಟ್ ಮುಚ್ಚಿ 1-2 ಅವರ್ ಇದನ್ನು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಕಲಸಿದ ತಕ್ಷಣ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಈಗ 2 ಅವರ್ ಆಗಿದೆ. ಈಗ ನೋಡಿ, ನೀಟಾಗಿ ನೆಂದಿದೆ. ಅದು ಯಾವ ರೀತಿ ಗೊತ್ತಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎತ್ತಬೇಕು, ನಾರು ಬರಬಾರ್ದು. ನಾರು ಬಂದರೆ ಚೆನ್ನಾಗಿರೋಲ್ಲ. ಈಗ ಕಾದಿದೆ ಎಣ್ಣೆ. ಈಗ ಒಂದೊಂದೇ ಗೋಲಿ ಬಜ್ಜಿ ಬಿಟ್ಕೋತಾ ಇದ್ದೀನಿ. ಸಣ್ಣದಾಗಿ ಬಿಡಿ, ಯಾಕಂದರೆ ಅದು ನಿಮಗೆ ಊದ್ಕೊಳ್ಳುತ್ತೆ ದಪ್ಪಕ್ಕೆ, ಅದಕ್ಕೋಸ್ಕರ ಸಣ್ಣದಾಗೆ ಬಿಡಿ. ಈಗ ಇದು 50% ಆಗಿದೆ. ಇದನ್ನು ಒಂದು ಕಡೆ ತೆಗೆದಿಡೋಣ, ಯಾಕಂದರೆ ನಾವು ಡಬಲ್ ಫ್ರೈ ಮಾಡಬೇಕು, ಆವಾಗಲೇ ನಿಮಗೆ ಗರ್ಗರಿಯಾಗಿ ಬರೋದು. ಈಗ ಇನ್ನೊಂದು ರೌಂಡ್ ಬಿಟ್ಕೊಳ್ಳಿ. ಈಗಿದು 50% ಆಗಿದೆ. ಇದಕ್ಕೆ ಅವಾಗ ಎತ್ತಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಮತ್ತೆ. ಈಗ ಇದನ್ನು ಗರ್ಗರಿಯಾಗಿ ನೀವು ಫ್ರೈ ಮಾಡಿ 5 ನಿಮಿಷ. ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ. ಈ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಈಗ ಗರಿ ಆಗಿದೆ, ಇದು ರೆಡಿ ಆಗಿದೆ. ನೋಡಿ, ರುಚಿಯಾದ ಮಂಗಳೂರು ಗೋಲಿ ಬಜ್ಜಿ ರೆಡಿಯಾಗಿದೆ. ಸೂಪರಾಗಿರುತ್ತೆ ಈವ್ನಿಂಗ್ ಹೊತ್ತಿಗೆ ತಿನ್ನೋದಕ್ಕೆ ಕಾಫಿ ಜೊತೆ ಎಲ್ಲ. ಹಾಗೆ ಈ ಚಟ್ನಿನೂ ಯಾವ ರೀತಿ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಒಂದ್ಸಲಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ, ಒಳಗಡೆ ಮೇಲ್ಗಡೆ ಗರಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.